ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ದಣಿವರೆಯದ ಜನನಾಯಕ, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ 50 ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಜೀವನವನ್ನ ಇವತ್ತಿನ ದಿನ ನಾವೆಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿ BS ಯಡಿಯೂರಪ್ಪನವರ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಐತಿಹಾಸಿಕ ಚಿತ್ರದುರ್ಗ ಕೋಟೆ ನಗರದಲ್ಲಿ ಇವತ್ತು ಒಂದು ಬೃಹತ್ ಅಭಿಮಾನೋತ್ಸವ ಕಾರ್ಯಕ್ರಮ. ಬಂಧುಗಳೇ, ಇದು ಒಂದು ಸಾರ್ವಜನಿಕ ಸಭೆ ಅಲ್ಲ, ಇದು ನಾಡಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಅಭಿಮಾನಿಗಳಿಂದ ತುಂಬಿ ತುಳುಕ್ತಾ ಇರತಕ್ಕಂಥ ಇವತ್ತು ಚಿತ್ರದುರ್ಗ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಅಪೂರ್ವ ಇರತಕ್ಕಂಥ ಕಾರ್ಯಕ್ರಮ. ಸನ್ಮಾನ್ಯ BS ಯಡಿಯೂರಪ್ಪನವ್ರ ಮೇಲೆ ಏನು ಪ್ರೀತಿ ವಿಶ್ವಾಸನ ಇಟ್ಟುಕೊಂಡಿರ್ತಕ್ಕಂಥ ಈ ನಾಡಿನ ಎಲ್ಲ ಜಗದ್ಗುರುಗಳು ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಯಡಿಯೂರಪ್ಪನವರಿಗೆ ತಮ್ಮ ಅಭಿಮಾನವನ್ನು ಸಲ್ಲಿಸತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕ್ಷಣ. ನಮ್ಮೆಲ್ಲರೂ ಕೂಡ ಹೆಮ್ಮೆ ಅಂತ ಹೇಳಿದ್ರೆ, ನಾಡಿನ ಈ ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ರ ನಂತರದಲ್ಲಿ ಈ ದೇಶದ ಎಲ್ಲ ರಾಜ್ಯಗಳನ್ನ ಕೇಸರಿಮಯಗೊಳಿಸಿ ಎಲ್ಲ ರಾಜ್ಯಗಳನ್ನ ಜೋಡಣೆ ಮಾಡ್ತಾ ಇರ್ತಕ್ಕಂಥ ಈ ದೇಶದ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು, ತಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವು ಆಗಿರುವಂಥದ್ದು. ಯಾವ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಶಾಸಕರನ್ನು ಕೂಡ, ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಕೂಡ ಗೆಲ್ಲಿಸೋದಕ್ಕೆ ಬಿಡೋದಿಲ್ಲ ಅಂತಿದ್ದಂತ ಅಲ್ಲಿನ ಮಮತಾ ಬ್ಯಾನರ್ಜಿ TMCಯ ಸೊಕ್ಕನ್ನ ಮುರಿದು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ರು. ಅಂತ ಹಿಂದೂ ವಿರೋಧಿ TMC ಸರ್ಕಾರವನ್ನ ಬುಡ ಸಮೇತ ಕಿತ್ತೊಗೆಯುವಂತ ಕೆಲಸ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಇವತ್ತು ಆಗಿರುವಂತದ್ದು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಾಗಿದೆ. ಇಂಥ ವಿಶೇಷ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಅಮಿತ್ ಶಾಜಿ ಅವರು ಕರ್ನಾಟಕದ ರೈತ ನಾಯಕ, ಬಡವರ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಈ ನಾಡಿನ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ದುಡಿದಿರ್ತಕ್ಕಂಥ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಾನು ಬಂದೇ ಬರ್ತೇನೆ ಅಂತ ಹೇಳಿ ಸನ್ಮಾನ್ಯ ಅಮಿತ್ ಶಾಜಿ ಅವರು ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಲ್ಕಟ್ಟಾದಲ್ಲಿ ಅಲ್ಲಿ ಹೊಸ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದು ಮುಖ್ಯಮಂತ್ರಿಗಳ ಪ್ರಮಾಣ ವಚನವನ್ನು ಮುಗಿಸಿ ಈಗಾಗಲೇ ಕಲ್ಕಟ್ಟಾದಿಂದ ನೇರವಾಗಿ ಶಿವಮೊಗ್ಗಕ್ಕೆ ಈಗಾಗಲೇ ಹೊರಟಿದ್ದಾರೆ. ಸರಿಯಾದ ಸಮಯಕ್ಕೆ 4 ಗಂಟೆಗೆ ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವರು ವೇದಿಕೆ ಮೇಲೆ ಬರೋರಿದ್ದಾರೆ. ನಾನಿಲ್ಲಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಲಕ್ಷಾಂತರ ಅಭಿಮಾನಿಗಳು ತಾವೆಲ್ಲರೂ ಕೂಡ ಏನು ಬಂದಿದ್ದೀರಿ, ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಯಾರ್ಯಾರು ತಮ್ಮ ಊಟ ಆಗಿಲ್ಲ ದಯವಿಟ್ಟು ಭೋಜನವನ್ನ ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕುತ್ಕೊಳ್ಬೇಕು. 5 ನಿಮಿಷದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಾಡಿನ ಎಲ್ಲ ಜಗದ್ಗುರುಗಳು ಹರಗುರು ಚರಮೂರ್ತಿಗಳು ಈಗಾಗಲೇ ರಸ್ತೆನಲ್ಲಿದ್ದಾರೆ. ಟ್ರಾಫಿಕ್ನ ಪರಿಣಾಮ ಆಗಿ ಅವರು ಇಲ್ಲಿ ಬರೋದಕ್ಕೆ ತಡ ಆಗಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಮಾಧಾನ ತಾವೆಲ್ಲರೂ ಕೂಡ ಕುಳಿತುಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ.